ಜಾರಕಿಹೊಳಿ ಸಹೋದರ ಬೆಂಬಲಿಗರು ಅನ್ನುವಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಈಗ ನೋಡ್ರಿ ಕುರ್ಚಿ ಅವರು ಈ ರೀತಿ ಮಾತಾಡ್ತಾರೆ. ಚೆಂಗಳೆ ಅವರು ರೆಫರ್ ಮಾಡ್ತಾರೆ. ಚೆಂಗಳೆ ಅವರು ಹೌದು ಅವ್ರು ಕುರುಬರಿಗೆ ಏನೋ ಕೊಡ್ತಾರೆ ಅಂತ ಹೇಳಿದ್ರು, ಕೊಟ್ಟಿಲ್ಲ. ಅವ್ರು ಕುರುಬರಿಗೆ ಕೊಡೋ ವಿಷಯ ಇಲ್ಲ ಅವ್ರದ್ದು. ಅವ್ರ ವಿಷಯ ಏನಪ್ಪ ಅಂದ್ರೆ ಅವರಿಗೆ ಗುಲಾಮರಾಗಿರುವಂಥ ಅವ್ರ ಮಾತನ್ನು ಕೇಳುವಂಥ ಕುರುಬರಿಗೆ ಕೊಡ್ಬೋದು, ಯಾರಿಗೂ ಕೊಡ್ಬೋದು, ಅವ್ರು ಉಳಿದವ್ರಿಗೆ ಕೊಡೋದಿಲ್ಲ ಅವಕಾಶ ಅನ್ನೋ ಮಾತನ್ನು. ಯಾಕಂದರೆ ಒಬ್ಬ ಕುರುಬ ಸಮುದಾಯದಿಂದ ಬಂದಂಥವ್ರು ಮಾತಾಡೋದು ನೋಡಿದಾಗ ಸಹಜವಾಗಿ ಹೌದಲ್ಲ ಇದೇನೋ ಯಾಕೆ ಸಿಗಲಿಲ್ಲ ಇವರಿಗೆ ಅನ್ನೋಂಥ ಮಾತು ಕೇಳಿ ಬರ್ತದೆ. ಹೀಗಾಗಿ ಸಮುದಾಯದಲ್ಲಿಯ ಸಮಾಜದಲ್ಲಿಯ ಜನರ ವಿಶ್ವಾಸವನ್ನು ಕಾಂಗ್ರೆಸ್ ಜನದಿಂದ ಕಳ್ಕೊಳ್ಳಿಕ್ಕತ್ತದ. ಮೊದಲಿನ ಪವರ್ನೆಸ್ ಉಳಿದಿಲ್ಲ ಅದರಲ್ಲಿ ಅನ್ನುವಂಥ ಮಾತುಗಳು. ಜೊತೆಗೆ ಬಿ ಜೆ ಪಿ ಇತ್ತೀಚೆಗೆ ಅಲ್ಲಿ ಬೆಳಗಾವಿ ಜಿಲ್ಲೆ ತುಂಬ ಇವತ್ತು ತನ್ನ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದನ್ನು ಗಮನಿಸಿದಾಗ ಆ ದಿಶೆಯಲ್ಲಿ ಕಾಂಗ್ರೆಸ್ಸದ ಪ್ರಯತ್ನ ಕಡಿಮೆ ಅಂತೇಳಿ ಭಾಳ ಜನ ಪತ್ರಕರ್ತರಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು ಮಾತಾಡ್ತಾ ಇದ್ದಾರೆ. ಇಲ್ಲ ಕಾಂಗ್ರೆಸ್ನಲ್ಲೇ ಅವಕಾಶಗಳು ಹೆಚ್ಚಿಲ್ಲ, ಅವ್ರ ಕುಟುಂಬಕ್ಕೆ ಬದ್ದಿದ್ದವ್ರು ಮಾತ್ರ ಅಲ್ಲಿ ಅವಕಾಶ ಪಡ್ಕೊಳ್ತಾರೆ ಅನ್ನೋಂಥ ಮಾತಾಡೋದನ್ನು ಗಮನಿಸಿದಾಗ ಇಲ್ಲೇ ಕುರ್ಚಿ ಅವರ ಈ ಕಾರ್ಯಕರ್ತರ ಪರವಾಗಿ ಮಾತಾಡಿದ್ದು ಮತ್ತು ಹಣದ ಬಗ್ಗೆ ಮಾತಾಡಿದ್ದು ಈ ಜಿಲ್ಲೆ ತುಂಬ ಈಗ ಮತ್ತೆ ಚರ್ಚೆ ಜೋರು ಹಿಡಿದದ. ಅಂದ್ರೆ ರಮೇಶ್ ಕುರ್ಚಿ ಅಂತ ಕಾಂಗ್ರೆಸ್ ವಿಶ್ವಾಸಿಕರು ಕಾಂಗ್ರೆಸ್ನಿಂದ ದೂರ ಸರದ ಬಿ ಜೆ ಪಿಗೆ ಸೇರಿದ್ರು ಏನು ಆಶ್ಚರ್ಯಪಡಬೇಕಾಗಿಲ್ಲ ಅನ್ನುವಂಥ ಮಾತು. ಎಲ್ಲ ನೆಲೆಗಟ್ಟಿನಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಇವೆಲ್ಲ ಡೆವಲಪ್ ಆಗೋದು ನೋಡಿದಾಗ ಅದರಲ್ಲೂ ನಮ್ಮ ಸೌದಿ ಅವರನ್ನು ಮಂತ್ರಿ ಮಾಡುವಲ್ಲೇ ಅಡ್ಡಗಾಲನ್ನು ಹಾಕೋದನ್ನು ನೋಡಿದಾಗ ಭಾಳಷ್ಟು ಜನ ಈ ಕಾಂಗ್ರೆಸ್ನಲ್ಲಿ ಉಳಿಬೇಕಾ, ಈ ಲಕ್ಷ್ಮಣ ಸವದಿ ಅವರು ಬಿ ಜೆ ಪಿಗೆ ಏಕೆ ಹೋಗಬಾರ್ದು ಅದರ ದೃಷ್ಟಿ ಇಟ್ಕೊಂಡು ಈಗಾಗಲೇ ಒಂದಿಷ್ಟು ಕೆಲವು